ಹೆಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕರ ಸಂಕ್ರಾಂತಿ ಆಗಿದ್ದರಿಂದ ಎಲ್ಲ ಸಮಸ್ತ ಕನ್ನಡಿಗರಿಗೂ ಹಾಗೂ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗಾಗಲೇ ನನ್ನ ತಮ್ಲೈನ್ ನೋಡಿರ್ತೀರ ಏನಕ್ಕೆ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಇವತ್ತು ಮಕರ ಸಂಕ್ರಾಂತಿ ಆಗಿದ್ದರಿಂದ ಇವತ್ತು ನಾನು ನಮ್ಮಮ್ಮಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಡುಗೆ ಮಾಡೋದ್ರಲ್ಲಿ. ಸೊ ಅಡುಗೆ ಮಾಡೋಕ್ಕೆ ಹೋಗೋಣ ಬನ್ನಿ. ನೋಡಿ, ಜನವರಿ ಬಂದರೆ ಸಾಕು ಅವರೆಕಾಯಿ ಸುಲಿಯೋದು, ಅವರೆಕಾಯಿ ಸಾಂಬಾರು ಮಾಡೋದು, ಇದೇ ಕೆಲಸ. ನಮ್ಮ ಅಪ್ಪ ನಮ್ಮ ಅಜ್ಜಿ ಅದನ್ನೇ ಮಾಡ್ತಾರೆ. ನಮ್ಮಮ್ಮ ಇಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಅಡುಗೆ ಮಾಡೋಣ ಬನ್ನಿ. ಗಾಯ್ಸ್, ಇವತ್ತು ಹಬ್ಬದ ದಿನ ನಮ್ಮಮ್ಮನ ಬಿಟ್ ಮಾಡಿಸ್ತೀನಿ. ಆ್ಯಂಡ್ ನಮ್ಮಮ್ಮ ಇವತ್ತಿಂದ ವ್ಲಾಗ್ಗೆ ಬರ್ತಾರೆ. ನಾನು ಡೈಲಿ ವ್ಲಾಗ್ ಮಾಡಿದಾಗ ನಮ್ಮಮ್ಮ ಇನ್ಮೇಲೆ ಇರ್ತಾರೆ. ಸೊ ಸೇ ಹಾಯ್ ಮಮ್ಮಿ. ಹಾಯ್, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಮಕರ ಸಂಕ್ರಾಂತಿ. ಓಕೆ, ಇವತ್ತು ನಾನು ಮಾಡಬೇಕು, ನಮ್ಮಮ್ಮ ವೀಡಿಯೋ ಮಾಡ್ತಾರೆ. ಸ್ವಲ್ಪ ಫಸ್ಟ್ ರೆಡಿ ಮಾಡಿದ್ದಾರೆ. ರೆಡಿ ಮಾಡೋದಕ್ಕೋಸ್ಕರ ನಮ್ಮಮ್ಮ ಬಂದಿದ್ದಾರೆ. ಇವನ್ನೆಲ್ಲ ಚಲೋ ಆಗ್ತದೆ. ಒಂದು ಲೋಟ ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡ್ಬೇಕು ಅದನ್ನು. ಇದೇನು ಬೆಲ್ಲ? ಸಕ್ಕರೆ ಹಾಕಿಲ್ಲ, ಇನ್ನು ಆಮೇಲೆ ಹಾಕ್ತೀನಿ. ಸೀದಿಸ್ಬಾರ್ದು, ನೋಡ್ಕೊಬೇಕು. ಆಫ್ ಮಾಡಿ. ಗಾಯ್ಸ್, ಅದು ಇನ್ನೂ ಸ್ವಲ್ಪ ಉರಿಬೇಕಂತೆ. ಸೊ ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ. ಎಸ್. ಆ್ಯಂಡ್ ಈ ಮಕರ ಸಂಕ್ರಾಂತಿನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನಮ್ಮ ಅಜ್ಜಿನ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಈ ಸೂರ್ಯ ಡೇ ಅಂದರೆ ಲೈಕ್ ಈಗ ನೋಡಿ, ಒಂದೊಂದು ದಿನ ಡೇ 7 o'clock ಗಂಟೆ ಇರುತ್ತೆ, 6:30 ಮುಗಿಯುತ್ತೆ. ಒಂದೊಂದು ದಿನ ನೈಟ್ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಡೇ ಜಾಸ್ತಿ ಇರುತ್ತೆ. ಬಟ್ ಮಕರ ಸಂಕ್ರಾಂತಿ ದಿನ ಡೇ ಮತ್ತು ನೈಟ್ ಈಕ್ವಲ್ ರೇಷಿಯೋಲ್ಲಿ ಇರುತ್ತೆ. ಲೈಕ್ 6 ಗಂಟೆ ಡೇ ಇದ್ದರೆ ನೆಕ್ಸ್ಟ್ 6ವರೆಗೂ ಮಾರ್ನಿಂಗ್ವರೆಗೂ ನೈಟ್ ಇರುತ್ತೆ. ಸೊ ಆ ಥರ ಅಂತ ಇವತ್ತು ಹೇಳಿದ್ರು. ಇದು ಇವರ ನಂಬಿಕೆ. ಬಟ್ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ ಏನು ಗೊತ್ತಾ ಅದಕ್ಕೆ? ನಾನು ರಿಸರ್ಚ್ ಮಾಡ್ದಂಗೆ ಇದು ಮಕರ ಸಂಕ್ರಾಂತಿ ಅಂದರೆ ನಮ್ಮ ಒಂದು ಅರ್ತ್ ಇದೆ ಅಲ್ಲ, ಟ್ರೋಪಿಕ್ ಆಫ್ ಕ್ಯಾನ್ಸರಿಂದ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನಾಗಿ ಬರುತ್ತೆ. ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಅಂತಾರೆ. ಸೊ ಅದಕ್ಕೆ ಬರೋದಕ್ಕೋಸ್ಕರ ಮಕರ ಸಂಕ್ರಾಂತಿ ಅಂತ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಈಚೆಗೆ ನಮಗೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಸಮ್ಮರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಬಿಸಿಲಿರುತ್ತೆ ಏನು ಅಂತ. ಹಳ್ಳಿಗಳ ಸುಗ್ಗಿ ಹಬ್ಬ. ಇನ್ನೊಂದೇನಂದರೆ ರೈತರು ತಾವು ಬೆಳೆದಿರೋಂಥ ಬೆಳೆನ ಮನೆಗೆ ತಂದು ಕೂಡಿ ಹಾಕೊಳ್ಳೋದಕ್ಕೆ ಸಂಕ್ರಾಂತಿ ಹಬ್ಬದ ಸುಗ್ಗಿ ಅಂತ ಮಾಡ್ತಾರೆ. ಬೆಳೆ ಚೆನ್ನಾಗಿರುತ್ತೆ, ಅದರಿಂದ ಖುಷಿಗೇನೆ ಈ ಸಂಕ್ರಾಂತಿ ಹಬ್ಬ ಮಾಡ್ಕೊಂತಾರೆ. ಇದು ಲೈಕ್ ಹಳ್ಳಿಯವರು ಫಸ್ಟಿಂದ ಏನು ಅನ್ಕೊಂಡಿದ್ರು ಅದು. ಬಟ್ ಸೈಂಟಿಫಿಕ್ ಇಂದ ನಾನು ಹೇಳಿದ್ನಲ್ಲ, ಹಂಗೆ ಶಿಫ್ಟ್ ಆಗುತ್ತೆ. ಆ ಲೈನ್ ಈಕ್ವೇಟರಿಂದ ಶಿಫ್ಟ್ ಆಗೋದಕ್ಕೆ ಅದನ್ನು ಮಾಡ್ತಾರೆ. ಆ್ಯಂಡ್ ಈ ಹಬ್ಬದಲ್ಲಿ ಏನು ತಿಂತೀವಿ ಅಂತಂದರೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ, ನಂಗೆ ಅದೇ ಮಿಸ್ ಆಗ್ತಿರುತ್ತೆ. ಎಳ್ಳು ಬೆಲ್ಲ ಕಬ್ಬು ತಿಂತಾರೆ. ಈ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ವ, ಅದೇ ರೀತಿ ನಾನೀಗ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಮಾಡ್ತಾ ಶೇರ್ ಮಾಡ್ತೀನಿ, ಎಲ್ಲ ಒಂದೇ ಸೇರಿದ್ರೆ ಚೆನ್ನಾಗಿರಲ್ಲ. ಮಾಡ್ತಾ ಶೇರ್ ಮಾಡ್ತೀನಿ. ಗಾಯ್ಸ್, 2 ವಿಜಿಲ್ ಬಂದಿದ್ದಕ್ಕೆ ಈ ಥರ ಆಗಿದೆ. ಮುಂದೆ ಮಾಡೋಣ ಇನ್ನು. ಗಾಯ್ಸ್, ಬೆಲ್ಲದ ಪಾಕ ಈ ಈಸಿನೇ ಇದೆ. ನಾನು ಅಡುಗೆ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ ತಾನೇ ಮಮ್ಮಿ? ಕಲ್ತ್ರೆಲ್ಲ ಈಸಿ ಅಂತೀಯ. ಓಕೆ, ಇವಾಗ ಮಿಕ್ಸ್ ಮಾಡಬೇಕಲ್ಲ ಇದನ್ನು. ಒಂದು ನಿಮಿಷ ಫೋನ್ ಇಟ್ಟು. ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಕ್ಬೇಕಲ್ವಾ? ಲೋಟ ಹಾಲು, ಲೋಟ ಹಾಲು, ತುಪ್ಪ ಹಾಕ್ಬೇಕಾ? ಓಕೆ, ಇದು ಸೇಮ್ ಇರಲಿ. ತುಪ್ಪ ಹಾಕೋಣ.
ಆನ್ ಮಾಡಿದ್ದೀನಿ. ಹಾಲು ಎತ್ಕೊಂಬ ಅಲ್ಲ ಫ್ರಿಜ್ಜಲ್ಲಿದೆ ನೋಡಿ. ಪಾಸ್ ಮಾಡಿ ಕೆಳಗಡೆ 11:40 11:40. ಇದನ್ನ ಇವಾಗ ಸ್ವಲ್ಪ ಬೇಯಿಸ್ಬೇಕಲ್ವಾ. ಹಾಲು ಹಾಕಿದ್ವಿ ಆ್ಯಂಡ್ ಕೊಬ್ಬರಿ ಹಾಕಿದ್ವಿ. ದ್ರಾಕ್ಷಿ ಗೋಡಂಬಿ ರೆಡಿ ಮಾಡ್ಕೊ. ತುಪ್ಪ ಹಾಕಬೇಕು. ಗ್ಯಾಸ್ ಆನ್ ಮಾಡು. ತುಪ್ಪ ಇನ್ನೊಂದು ಸ್ಪೂನ್ ಹಾಕು. ಜಾಸ್ತಿ ತುಪ್ಪ ಬೇಡ, ದಪ್ಪ ಆಗ್ಬಿಡೋದು. ದ್ರಾಕ್ಷಿ ಗೋಡಂಬಿ ತೆಂಗಿನಕಾಯಿ. ಸಿಮ್ಮಲ್ಲೇ ಇರಲಿನ ನಮ್ಮಲ್ಲಿ ಅದು ಸ್ವಲ್ಪ ಫ್ರೈ ಆಗೋದು ಬಿಡು. ಯಾಗ ದ್ರಾಕ್ಷಿ ನೋಡಿ ಎಷ್ಟೆಷ್ಟು ದಪ್ಪ ಆಗಿಬಿಟ್ಟಿದೆ. ಅದಕ್ಕೆ ನಂಗೆ ತುಪ್ಪ ಅಂದರೆ ಆಗಲ್ಲ. ತುಪ್ಪ ತಿಂದರೆ ನಾನು ಹಂಗೆ ದಪ್ಪ ಆಗ್ಬಿಡ್ತೀನಿ ಅಂತ. ಓಕೆ, ನಾ ಇದಕ್ಕೆ ಹಾಕೋಣ ಬನ್ನಿ. ಗಾಯ್ಸ್ ಲಾಸ್ಟ್ ಇಲ್ಲಚ್ಚಿ ಹಾಕ್ಬಿಟ್ಟು ಅಷ್ಟು ವಿಷಯ ಏನು ಗೊತ್ತಾ, ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಒಳ್ಳೆ ಮಾತಾಡ್ತಾ ಒಳ್ಳೆಯದನ್ನು ಹಂಚೋಣ ಆ್ಯಂಡ್ ಒಳ್ಳೆ ವಿಷಯಗಳನ್ನು ನಾವು ಅವು ತಲುಪೋ ಜಾಗಕ್ಕೆ ತಲುಪಿಸೋಣ ಅನ್ನೋದು ನಮ್ಮ ಉದ್ದೇಶ. ಏನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಒಳ್ಳೆ ಉದ್ದೇಶ ಅಂದರೆ ಈಗ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಿದೆ ಅಲ್ವಾ, ಅದರಲ್ಲಿ ಯಾವುದೋ ಒಂದು ಫನ್ ಇನ್ಸಿಡೆಂಟ್ ನಡೀತು. ಬಟ್ ಅಂತ 1 ಅವರಲ್ಲಿ ಅದು ಫುಲ್ಲು ಆಲ್ ಓವರ್ ಎಲ್ಲೆಲ್ಲ ಆಗಬೇಕು, ಎಲ್ಲ ಕಡೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಅವ್ರನ್ನ ಬೆಳೆಸುವಷ್ಟು ಇಲ್ಲಿ ಒಬ್ಬರನ್ನ ಬೆಳೆಸಿಲ್ಲ. ಯಾರು ಅಂದರೆ ಇಲ್ಲಿ ಜ್ಯೋತಿ ಯರ್ರಾಜಿ ಅಂದ್ಬಿಟ್ಟು ಅವರು 110 ಹರ್ಡಲ್ ಅಥ್ಲೆಟ್. ಅವ್ರು ಬಂದು ನಮ್ಮ ಇಂಡಿಯಾಗೋಸ್ಕರ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಎಷ್ಟೋ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಅದರಲ್ಲಿ ಮೊನ್ನೆ ಒಂದು ಏಷ್ಯಾ ಅಥ್ಲೆಟಿಕ್ಸ್ ಮೀಟ್ ಆದಾಗ ಅದರಲ್ಲಿ ಅವರು ಗೋಲ್ಡ್ ಮೆಡಲ್ ತಂದರು. ಸ್ಟೇಡಿಯಂ ಪೂರ್ತಿ ಯಾರು ಒಬ್ಬರು ಇರಲಿಲ್ಲ ಆ್ಯಂಡ್ ಅವ್ರ ಸಪೋರ್ಟು ಯಾರು ಇರಲಿಲ್ಲ. ಅವರು ಪೋಡಿಯಮಲ್ಲಿ ನಿಂತ್ಕೊಂಡೇ ಹತ್ಕೊಂಡ್ರು. ಸೊ ಇದು ನಮ್ಮ ರಿಯಾಲಿಟಿ ಆಗಿದೆ. ಸೋಷಿಯಲ್ ಮೀಡಿಯಾ ಏನಕ್ಕೆ ಯೂಸ್ ಮಾಡ್ತೀವಿ, ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ. ಉಳಿಸ್ಬೇಕು ಅಂದರೂ ನೀವೇ, ಅಳಿಸ್ಬೇಕಂದ್ರೂ ನೀವೇ. ಸೊ ನಿಮ್ಮ ಕೈಲಿರುತ್ತೆ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು. ಈ ಥರ ಫನ್ನಿ ವೀಡಿಯೋಸ್, ಸೊ ಅದು ಓಕೆ, ನಾನು ಅದನ್ನು ಅಪೋಸ್ ಮಾಡ್ತಾ ಇಲ್ಲ. ಬಟ್ ಇವರ ಎಫರ್ಟ್ಸ್, ಅವ್ರಿಗಿಂತ ಎಫರ್ಟ್ಸ್ ಇವ್ರು ಜಾಸ್ತಿ ಹಾಕಿರ್ತಾರೆ. ಸೊ ಇವ್ರನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಅವರ ಒಂದು ಗೌರ್ಮೆಂಟ್ಗೆ ಅಪೋಸ್ ಮಾಡಿದ್ರು ಕೆಲವರು ಮೀಮರ್ಸ್ ಎಲ್ಲ. ಏನು ಮಾಡಿದ್ರು ಅಂದರೆ ಈ ಥರ ಒಬ್ಬರು ಜ್ಯೋತಿ ಯರ್ರಾಜನ್ ಅವ್ರನ್ನ ಸಪೋರ್ಟ್ ಮಾಡಿಲ್ಲ ಗೌರ್ಮೆಂಟ್ ಅಂತ ಅಪೋಸ್ ಮಾಡಿ 1 ವೀಕ್ ಆದಮೇಲೆ ಗೌರ್ಮೆಂಟ್ ಅವ್ರು ಹೋಗಿ ಕೊಟ್ಟರು, ಫೆಸಿಲಿಟೀಸ್ ಎಲ್ಲ ಕೊಟ್ಟರು. ಬಟ್ ಅದು ಯಾಕೆ ಅವ್ರಿಗೆ ಮೊದಲೇ ಇರಲಿಲ್ಲ, ಇದು ನನ್ನ ಪ್ರಶ್ನೆ ಅಷ್ಟೇ. ಬಟ್ ಮೀಮರ್ಸ್ ಆಗಿರ್ಬೋದು, ಇನ್ಫ್ಲೂಯೆನ್ಸರ್ಸ್ ಯಾರ್ಯಾರು ಇದ್ದಾರೆ, ಸ್ವಲ್ಪ ಫನ್ನಿ ಮೂಮೆಂಟ್ಸ್ ಅಂಥವ್ರ ಮೇಲೆ ಬಿಟ್ಟು ಎಫರ್ಟ್ಸ್ ಯಾರು ಆಗ್ತಾ ಇರ್ತಾರೆ ಅವ್ರ ಮೇಲೂ ಕೂಡ ನೀವು ಗಮನ ಹರಿಸ್ಬೇಕಂತ ನಾನು ಕೇಳ್ಕೊತೀನಿ ಅಷ್ಟೇ. ಗಾಯ್ಸ್, ಇನ್ನೊಂದು 2ನೇ ವಿಷಯ ಏನು ಶೇರ್ ಮಾಡಬೇಕು ಅಂದ್ಕೊಂಡೆ ಅಂದರೆ, ಇಲ್ಲಿ ಯಾದಗಿರಿ ಡಿಸ್ಟ್ರಿಕ್ಕಲ್ಲಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡು ಹೇಗಿದೆ ಅಂದರೆ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ ಅದನ್ನು. ಸೊ ಅಲ್ಲಿರೋ ಅಥ್ಲೆಟ್ಸ್ಗೂ ಅದನ್ನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಅಲ್ಲಿ ಮಳೆ ಬಂದು ಎಲ್ಲ ಮಣ್ಣು ಗ್ರೌಂಡ್ ಮಾಡಿದ್ದಾರೆ ಅದನ್ನು. ಸೊ ಅದೆಲ್ಲ ಒಂಥರ ಫೆಸಿಲಿಟಿ ಇಲ್ಲ. ಸೊ ಪ್ಲೇ ಗ್ರೌಂಡ್ ಇದೆ, ಆದರೆ ಅಲ್ಲಿ ಆಡೋದಕ್ಕಾಗಲ್ಲ. ಆ ಥರ ಗ್ರೌಂಡ್ನ ಒಬ್ಬರು ನಮ್ಮ ಕರ್ನಾಟಕಗೆ 7 ನ್ಯಾಷನಲ್ ಮೆಡಲ್ಸ್ ತಂದು ಕೊಟ್ಟಿದ್ದಾರೆ ಅವರು ಲೋಕೇಶ್ ರಾಥೋಡ್ ಅಂದ್ಬಿಟ್ಟು. ಅವರು ನಮ್ಮ ಕರ್ನಾಟಕ ಕಡೆಯಿಂದ ಆಡ್ತಾರೆ, ಯಾದಗಿರಿ ಜಿಲ್ಲೆಯಿಂದ ಬರೋದವರು. ಸೊ ಅವರು ಅಲ್ಲಿಂದ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಯಾವಾಗೂ ಬ್ಯಾಂಗ್ಳೂರು ಕಂಠೀರವಾಗಿ ಬಂದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲಿನ ಗೌರ್ಮೆಂಟ್ಗೆ ಏನು ಮಾಡಿದ್ದಾರೆ, ಒಂದು ಲೆಟರ್ ಹಾಕಿದ್ದಾರೆ.
ಈ ಥರ ನಮ್ಮ ಗ್ರೌಂಡು ಫೆಸಿಲಿಟಿ ಮಾಡಿಕೊಡಿ ಅಂತ. ಸೊ ಈ ಥರ 1 ಸರಿ 2 ಸರಿ ಮಾಡಿದ್ರು, ಅವ್ರು ಯಾರನ್ನು ಕೇಳಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು, ಅವ್ರ ಹತ್ರ ಇದ್ದಿದ್ದು ಮೆಡಲ್ಸ್, ಅವ್ರ ನ್ಯಾಷನಲ್ ಮೆಡಲ್ಸ್ ಎಲ್ಲನೂ ಗ್ರೌಂಡ್ ಮುಂದೆ ಮಾರಾಟಕ್ಕಿಟ್ಟು ಅದನ್ನು ಮಾರಿ ಅದನ್ನು ಮಾರಬೇಕು ಅನ್ನೋದ್ರ ಇಂಟೆನ್ಷನ್ ಅಲ್ಲ. ಆ ಥರ ಒಬ್ಬ ಪ್ಲೇಯರ್ ತನ್ನ ಎಫರ್ಟ್ಸ್ನ ಮಾರ್ತಾ ಇದ್ದಾನೆ ಅಂತಂದಾಗಾದರೂ ಗೌರ್ಮೆಂಟ್ ಅವರು ಸ್ವಲ್ಪ ಏನು ಈ ಕಡೆ ಅಟೆನ್ಷನ್ ಗ್ರ್ಯಾಬ್ ಮಾಡಿ ಅವ್ರು ಏನಾದರೂ ಮಾಡ್ತಾರೆ ಅಂದ್ಕೊಂಡ್ರಿ. ಬಟ್ ಅವ್ರೇನು ಮಾಡಿಲ್ಲ. ಸೊ ಮತ್ತೆ ಲೆಟರ್ ಬರೆದ್ರು, ಈ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸೋಷಿಯಲ್ ಮೀಡಿಯಲ್ಲಿ. ಆ ಇನ್ಫ್ಲೂಯೆನ್ಸ್ ಅವ್ರಿಗೆ ಹೇಗೆ ರಿಯಾಕ್ಟ್ ಆಯಿತು ಅಂದರೆ ಅವ್ರ ಮೇಲೆ FIR ಹಾಕಿದ್ದಾರೆ ಈಗ. ಸೊ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ನ ಇಶ್ಯೂ ಮಾಡಿದ್ದಾರೆ. ಏನಕ್ಕೆ ಅಂದ್ಬಿಟ್ಟು ಗೌರ್ಮೆಂಟ್ಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ, ಅಂದರೆ ಅವ್ರ ಕಾರ್ಯಗಳಿಗೆ ಅಡ್ಡಿ ಕೊಡ್ತಾಯಿದ್ದಾರೆ. ಇವ್ರು ಏನು ಅಡ್ಡಿ ಕೊಟ್ಟರು, ಜಸ್ಟ್ ಒಂದು ಗ್ರೌಂಡ್ ಬೇಕು ಅನ್ನೋ ಒಂದು ವಿಷಯನ ಅವ್ರಿಗೆ ತಲುಪಿಸ್ಬೇಕಂತ ಅಂದ್ಕೊಂಡ್ರು ಅಷ್ಟೇ. ಇದನ್ನು ತಲುಪಿಸ್ಬೇಕು, ಅವಾಗಾದರೂ ಏನೋ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೇಳಿದ್ರು. ಸೊ ಈ ಥರ ಆದರೆ ನಮ್ಮ ಇಂಡಿಯಾ ಸ್ಪೋರ್ಟ್ಸಲ್ಲಿ ಬೆಳೆಯುತ್ತೆ ಅನ್ನೋದು ತುಂಬ ಕಷ್ಟ ಇದೆ. ಸೊ ಅದಕ್ಕಾಗಿ ಸ್ಪೋರ್ಟ್ಸಲ್ಲಿ ಬೆಳಿಬೇಕು ಅಂದರೆ ಗೌರ್ಮೆಂಟ್ ಅವ್ರು ಫಸ್ಟು ನಮಗೆ ಸಪೋರ್ಟ್ಸ್ ಕೊಡಬೇಕು. ಯಾವ ರೀತಿ ಇವರು 110 ಹರ್ಡಲ್ ಇವೆಂಟ್ ಮಾಡುವಂಥ ಯರ್ರಾಜಿ ಅವರಿದ್ದಾರೆ, ಅವ್ರಿಗೆ ಎಲ್ಲ ಮುಗಿದ ಮೇಲೆ ಸಪೋರ್ಟ್ ಕೊಡ್ರೆ. ನೀರಜ್ ಚೋಪ್ರಾ ಅವ್ರು ಕೂಡ ತಗೊಳ್ಳಿ, ಅವ್ರು ನೀರಜ್ ಚೋಪ್ರಾ ಅವ್ರು ಗೋಲ್ಡ್ ಮೆಡಲ್ ಹೊಡೆಯೋವರೆಗೂ ಅವ್ರಿಗೆ ಯಾವುದೇ ರೀತಿಯಾದ ಸಪೋರ್ಟ್ ಇರಲಿಲ್ಲ. ಗೋಲ್ಡ್ ಮೆಡಲ್ ಹೊಡೆದಿದ್ದ ತಕ್ಷಣ ಈ ಡಿಸ್ಟಿಕ್ ಈ ಗೌರ್ಮೆಂಟ್ ಅವ್ರನ್ನ ಬಿಟ್ಟಿದೆ ಅನ್ನೋಂಗಿಲ್ಲ, ಎಲ್ಲ ಗೌರ್ಮೆಂಟ್ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಬಟ್ ಅದೇ ಅಪ್ರಿಸಿಯೇಷನ್ನು ಗೋಲ್ಡ್ ಮೆಡಲ್ ಮಾಡೋಕ್ಕೆ ಮುಂಚೆ ಮಾಡ್ತೀವಿ ಅನ್ನೋ ಒಂದು ಇಂಟೆನ್ಷನ್ ಇರೋರಿಗೆ ಸಪೋರ್ಟ್ ಕೊಡಬೇಕು. ಸೊ ಅದೊಂದೇ ನಾವು ಕೇಳ್ಕೊಳ್ಳೋದು. ಈ ವಿಷಯನ ನಾವು ಇನ್ಫ್ಲುಯೆನ್ಸರ್ಸ್ ಆಗಿರೋರು ನಾವು ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ತಲುಪಿಸ್ಬೇಕು. ಇದನ್ನೆಲ್ಲ ನಾವು ಜಾಸ್ತಿ ತಲುಪ್ಸೋಕ್ಕೆ ಟ್ರೈ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಪಬ್ಲಿಕ್ ಕೂಡ ಗೌರ್ಮೆಂಟ್ಗೆ ಕ್ವಶನ್ ಮಾಡೋ ಥರ ಆಗ್ತಿದೆ. ಸೊ ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಅಣ್ಣ. ಗೈಸ್, ನಾವು ಪ್ರತಿ ಸಂಕ್ರಾಂತಿಗೂ ಕಪ್ ತಿನ್ಕೊಂಡು ಏನೋ ಒಂದು ಮಾತಾಡಿಕೊಂಡು, ಏನೋ ಒಂದು ಇದ್ದೇ ಇರುತ್ತೆ ನಮ್ಮ ಹತ್ರ ಮಾತಾಡೋದು, ಪಕ್ಕ ಇರುತ್ತೆ, ಫಸ್ಟ್ ಅವರ್ ಇರುತ್ತೆ. ಮಾತಾಡಿಕೊಂಡು 7 ಗಂಟೆ ಹೋಗಿ ಸೈಡಲ್ಲೆಲ್ಲ ಉಕ್ಕೊಂಡು ಹೋಗೋದು ನಮ್ಮ ಒಂದು ಪಾಲಿಸಿ. ತಪ್ಪು ತಿಳ್ಕೊಬೇಡಿ, ಸ್ವಚ್ಛ ಭಾರತ್ನೆಲ್ಲ ಹಾಳು ಮಾಡ್ತಾರೆ ಅಂತ. ಹಳ್ಳಿಯಲ್ಲಿ ಸ್ವಚ್ಛ ಭಾರತ್ ಅನ್ನೋದು ಜಾಸ್ತಿ ಇರೋದಿಲ್ಲ. ಏನಾದ್ರು ಹೇಳ್ರು, ನಾನು ಒಬ್ಬನೇ ಮಾತಾಡಲ್ಲ. ಕಬ್ಬು ಉಗಿದ್ರೆ ಸ್ವಚ್ಛ ಭಾರತ್ ಅಲ್ಲ, ಅದಕ್ಕೇನು ಲಾಸ್ ಆಗಲ್ಲ, ಇನ್ನು ಗೊಬ್ಬರ ಆಗುತ್ತೆ. ಏನ್ ಬ್ರೋ, ನೀನೇ ಹೇಳ್ಬೇಕು ಬ್ರೋ, ಇವಾಗ ನೀನೇ ಫಸ್ಟ್ ಎಂಟ್ರಿ ಕೊಟ್ಟರು. ಏನು ಹೇಳ ನಾವು ಅಂದರೆ ಅಣ್ಣ ನಮ್ಮ ಯಶವಂತ ಅಣ್ಣ ಅಂದರೆ ದಿಲ್ಲು ಕಬ್ಬು ಏನೈತಂದ್ರೆ ಸೂಪರ್ ಸ್ವೀಟ್ ಆಗೈತೆ. ನಂತರ ಈ ಥರ ಕಬ್ಬು ತಿನ್ಕೊಂಡು ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಒಂದು ವಾಕಿಂಗ್ ಹೋಗ್ಬಿಟ್ರೆ ಸ್ವರ್ಗ. ಹಾಂ, ನಮ್ಮ ಫ್ರೆಂಡ್ಸ್ ಅದಕ್ಕೆ ಒಂದು ನೆನಪಾಯ್ತು. ಈಗ ನೋಡಿ, ನಿನ್ನೆ ಒಂದು ಸ್ಟೋರಿ ಹಾಕಿದ್ದ. ಆ ಸ್ಟೋರಿ ನಾವಿಬ್ಬರು ಕೂಡ ಮೆನ್ಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗಿಲ್ಲ. ಅವ್ನು ಬಂದು ಕೇಳ್ದ, ಯಾಕೋ ಮಾಡಿಲ್ಲ ಅಂತ. ಇಷ್ಟ ಆಗಿಲ್ಲ ಅಂದ. ಅವ್ನು ಅದಕ್ಕೆ ಬೇಜಾರು ಮಾಡ್ಕೊಂಡು ನಮ್ಮ ಜೊತೆ ಮಾತು ಬಿಡ್ಬೋದಿತ್ತು. ಹಂಗೆಲ್ಲ ಮಾಡಲ್ಲ ನಾವು. ಯಾಕಂದರೆ ನಾವು ಇವಾಗ ಅವಾಗ 2 ವರ್ಷ 3 ವರ್ಷ ಫ್ರೆಂಡ್ಸ್ ಅಲ್ಲ, ಹುಟ್ಟಿದವಾಗ ನಿಂಕ ಫ್ರೆಂಡ್ಸ್. ಸೊ ಚಿಕ್ಕ ವಿಷಯಕ್ಕೆ ದೊಡ್ಡ ವಿಷಯಕ್ಕೆ, ದೊಡ್ಡದಾಗಲಿ ಚಿಕ್ಕದಾಗಲಿ ವಿಷಯ, ಒಂದು ಬಾಂಡ್ ಕ್ರಿಯೇಟ್ ಆದಮೇಲೆ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ಉಳಿಸ್ಕೊಳ್ಳೋದಕ್ಕೆ ಜಾಸ್ತಿ ಕಷ್ಟಪಡಬೇಕು. ಆಪೋಸಿಟ್ ಪರ್ಸನ್ ಅದನ್ನು ಕೊಡ್ತಾ ಇಲ್ಲ ಅಂದರೆ ಬಿಟ್ಬಿಡ್ಬೇಕು. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್. ಏನಂತೀರ ಯಾ? ಆಮೇಲೆ ಅಂತೆ ಏನದು ಹೇಳ್ರು? ಓಕೆ ಗಾಯ್ಸ್, ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.